ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 4 ಶ್ರೀಕೃಷ್ಣ ಚರಿತ್ರೆ. ವೇದವ್ಯಾಸ ಮುನಿಯು ಜನಮೇಜಯನನ್ನು ಕುರಿತು, ರಾಜನೇ, ಪೂರ್ವದಲ್ಲಿ ಭೃಗು ಶಾಪಕ್ಕೆ ತುತ್ತಾದ ವಿಷ್ಣುವು ಮತ್ತೆ ಮತ್ತೆ ಭೂಭಾರವನ್ನಿಳಿಸಲು ಅವತರಿಸಿದನು. ಅವತಾರಗಳಲ್ಲಿ ಅತ್ಯಂತ ಜನಪ್ರಿಯವಾದ ಶ್ರೀಕೃಷ್ಣಾವತಾರದ ಕಥೆಯನ್ನು ನಾನು ಕಂಡಂತೆಯೇ ವಿವರಿಸುವೆನು, ಕೇಳು. ಒಂದು ಸಲ ಭೂದೇವಿಯು ಅಧರ್ಮವನ್ನು ಸಹಿಸಲಾರದೆ ದುಃಖದಿಂದ ಸ್ವರ್ಗಕ್ಕೇರಿ ಇಂದ್ರನಿಗೆ ಮೊರೆಯಿಟ್ಟಳು. ಜರಾಸಂಧ, ಶಿಶುಪಾಲ, ಕಂಸ, ನರಕಾಸುರರು ಕೊಡುತ್ತಿರುವ ನರಕಯಾತನೆಯನ್ನು ತಾಳಲಾರೆ. ನರಪತಿಗಳಾಗಿದ್ದು ನರರಿಗೆ ತೊಂದರೆಯಾಗಿದೆ. ಸಾತ್ವಿಕರು ಸಂಕಟದಲ್ಲಿ ಸಿಕ್ಕಿಬಿದ್ದಿರುವರು. ಅಧರ್ಮಾಚಾರಿಗಳಾದ ಆ ಅಸುರರನ್ನು ಅಡಗಿಸಲು ಅಶಕ್ತಳಾಗಿರುವೆನು ಎಂದು ಅಳಲು ಇಂದ್ರನು ಭೂಮಾತೆಯನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋದನು. ಧ್ಯಾನಮಗ್ನನಾದ ಬ್ರಹ್ಮನು ಧರಣಿ ದೇವಿಯು ಬಂದ ಕಾರಣವನ್ನು ಕೇಳಿದನು. ದ್ವಾಪರದ ಕೊನೆಯ ಪಾದ. ದೊರೆಗಳು ದುಷ್ಟರಾದರೂ ಎಲ್ಲೆಲ್ಲೂ ದ್ವೇಷ, ಅಸೂಯೆಗಳೇ. ಕೆಟ್ಟ ಕರ್ಮಗಳು ಬೆಳೆಯುತ್ತಿವೆ. ಕಲಿಯುಗವೂ ಸಮೀಪಿಸುತ್ತಿದೆ. ಕಳ್ಳತನ, ಕೊಲೆ, ವ್ಯಭಿಚಾರ, ಕ್ರೌರ್ಯ, ಹಿಂಸೆ ಹೆಚ್ಚುತ್ತಿವೆ. ಹೊಟ್ಟೆ ಉರಿಯನ್ನು ಸಹಿಸಲಾರದೆ ಬಂದಿದ್ದೇನೆ ಸತ್ಯಲೋಕಾಧಿಪತಿಯೇ ಎಂದಳು. ಅನಂತರ ಬ್ರಹ್ಮ, ಇಂದ್ರ, ಭೂದೇವಿ ಮೂವರು ವೈಕುಂಠಕ್ಕೆ ತೆರಳಿದರು. ಶ್ರೀಲಕ್ಷ್ಮೀಪತಿಯನ್ನು ಕುರಿತು ಸ್ಥಿತಿಕರ್ತನಾದ ನಿತ್ಯ ನಿರ್ಮಲನಾದ ನಾರಾಯಣ, ಭೂದೇವಿಯು ಬಂದಿರುವ ಕಾರಣವು ಭೂಭಾರವನ್ನು ಕಳೆಯದಿದ್ದರೆ ಈಕೆಯು ಸೊರಗಿ ಹೋಗುವಳು. ದಯಾನಿಧಿಯಾದ ನೀನು ಅವತರಿಸಿ ದುಷ್ಟರನ್ನು ದಮನ ಮಾಡಿ ಧರ್ಮವನ್ನು ಉದ್ಧರಿಸು ಎಂದು ನಿವೇದಿಸಿದನು. ವಿಷ್ಣುವು, ಬ್ರಹ್ಮ, ನೀನೇ ತಿಳಿದಿರುವಂತೆ ತ್ರಿಮೂರ್ತಿಗಳಾದ ನಾವು ಯಾವ ಕಾರ್ಯದಲ್ಲೂ ಸ್ವತಂತ್ರರಲ್ಲವೋ. ಬ್ರಹ್ಮನಿಂದ ತೃಣದವರೆಗೆ ಎಲ್ಲವೂ ಗುಣತ್ರಯಗಳಿಂದ ಬಂಧಿಸಲ್ಪಟ್ಟಿರುವುದಲ್ಲವೇ. ಎಲ್ಲವೂ ಯೋಗಮಾಯೆಯ ಅಧೀನ. ಆ ಪರಾಶಕ್ತಿಯ ಆಜ್ಞೆಯಂತೆ ರಾಜನಾಗಿದ್ದರೂ ಕಾಡಿನಲ್ಲಿ ಕಾಲು ನಡಿಗೆಯಲ್ಲಿ ಕಾಲವನ್ನು ಕಳೆಯಬೇಕಾಯಿತು. ತಿನ್ನಲು ಆಹಾರಕ್ಕಾಗಿ ಬೇಟೆಯಾಡಿದೆ. ಜಿಂಕೆಯ ಬೆನ್ನು ಹತ್ತಿದಾಗ ಸೀತೆಯು ಅಪಹರಿಸಲ್ಪಟ್ಟಳು. ನಾನು ಸರ್ವಶಕ್ತನಾಗಿದ್ದರೂ ಕಪಿ ಸುಗ್ರೀವನ ಸ್ನೇಹ ಬೆಳೆಸಿ ಕಪಿಶ್ರೇಷ್ಠ ಹನುಮಂತನಿಂದ ಸೀತಾವೃತ್ತಾಂತ ಪಡೆದೆ. ಕಪಿವೀರರು ಕಟ್ಟಿದ ಕಡಲ ಮೇಲಿನ ಸೇತುವೆಯ ಮೇಲೆ ನಡೆದು ಹೋದೆ. ಯುದ್ಧದ ಮಧ್ಯೆ ಸೌಮಿತ್ರೆ ಮೂರ್ಛೆ ಬೀಳಲು ಸತ್ತು ಹೋದನೆಂದು ಅಳುತ್ತಾ ಕುಳಿತುಬಿಟ್ಟೆ. ಆಂಜನೇಯನು ತಂದ ಸಂಜೀವಿನಿ ಮೂಲಿಕೆಯಿಂದ ಮತ್ತೆ ಎಚ್ಚರಗೊಂಡನು. ಆದಿತ್ಯ ಹೃದಯ ಪಾರಾಯಣದ ಫಲವಾಗಿ ರಾಕ್ಷಸೇಶ್ವರ ರಾವಣನನ್ನು ಬಾಣದಿಂದ ಹೊಡೆದು ಸಾಯಿಸಿದೆ. ಕ್ಷತ್ರಿಯನಾಗಿ ಹುಟ್ಟಿ ಬೇಟೆಗಾರನ ಜೀವನ ನಡೆಸಿದೆ. ಅನೇಕ ಕಷ್ಟಗಳಿಂದ ಸೀತೆಯನ್ನು ಬಂಧನದಿಂದ ಬಿಡಿಸಿ ಅಗ್ನಿಮುಖದಿಂದ ಸ್ವೀಕರಿಸಿದರೂ ಅಗಸನ ಒಂದು ಅಪವಾದಕ್ಕೆ ಹೆದರಿ ಅಯೋಧ್ಯೆಯ ಅರಸಿಯನ್ನು ಗರ್ಭಿಣಿಯಾಗಿದ್ದರೂ ಅರಣ್ಯಕ್ಕೆ ಅಟ್ಟಿದೆ. ಹೀಗೆ ಹಿಂದಿನ ಅವತಾರದುದ್ದಕ್ಕೂ ಅನಂತ ಅನರ್ಥ ಪರಂಪರೆಗಳಲ್ಲಿ ಮುಳುಗಿದ ನಾನು ಹೇಗೆ ತಾನೇ ಸ್ವತಂತ್ರನು? ಅಯೋಧ್ಯೆಯನ್ನು ಆಳುತ್ತಿರುವಾಗ ಆದಿಶಕ್ತಿಯನ್ನು ನವರಾತ್ರಿಯಲ್ಲಿ ಆರಾಧಿಸಿ ದೇವಮಾನವರನ್ನು ಸಂತೋಷಗೊಳಿಸಿದುದರಿಂದ ದೇವಿಯ ಕೃಪೆಯಿಂದ ರಾಮರಾಜ್ಯವೆಂದರೆ ಧರ್ಮರಾಜ್ಯವೆಂಬ ಶಾಶ್ವತವಾದ ಕೀರ್ತಿಯು ಬಂದಿತು. ಬ್ರಹ್ಮ ಸರ್ವೋತ್ಕೃಷ್ಟನಾದ ಸಚ್ಚಿದಾನಂದ ಸ್ವರೂಪವನ್ನು ಅರಿಯುವ ತನಕ ಈ ಗುಣಗಳು ಕಾಡಿಸುತ್ತವೆ. ಆ ಪರಮಾತ್ಮ ಶಕ್ತಿಯು ಮಾತ್ರ ಸ್ವತಂತ್ರವೋ ಸ್ವತಃಸಿದ್ಧವೋ. ಆದುದರಿಂದ ಅವಿನಾಭಾವ ಸಂಬಂಧದಿಂದ ಪರಾಶಕ್ತಿಯನ್ನು ಸ್ಮರಿಸೋಣ ಎಂದು ಹೇಳಿದನು. ಸ್ಮೃತ ಮಾತ್ರ ತದಾ ದೇವಿ ಪ್ರತ್ಯಕ್ಷಂ ದರ್ಶನಂ ದದೌ ಪಾಶಾಂಕುಶವರ ಭೀತಿಧರ ದೇವಿ ಜಪಾರುಣ. ದೇವಿಯ ದಿವ್ಯರೂಪವನ್ನು ತೇಜಸ್ಸನ್ನು ಕಂಡು ದೇವತೆಗಳು ಸಂತೋಷದಿಂದ ಸ್ತುತಿಸಿದರು. ಓಂ ಮಹಾಲಕ್ಷ್ಮೈ ಚ ವಿದ್ಮಹೆ ಸರ್ವಶಕ್ತೈ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಜ್ಞಾನಸ್ವರೂಪಿಣಿಯಾದ ದೇವಿಯಿಂದಲೇ ಮೋಕ್ಷ ಪ್ರಾಪ್ತಿ. ಮಹಾಲಕ್ಷ್ಮಿಯ ಸ್ವರೂಪವನ್ನು ತಿಳಿಯುತ್ತೇವೆ. ಸರ್ವಶಕ್ತಳಾದ ದೇವಿಯನ್ನು ಧ್ಯಾನ ಮಾಡೋಣ. ದೇವಿಯು ನಮ್ಮ ಬುದ್ಧಿಯನ್ನು ಪ್ರೇರಿಸಲಿ. ಕಂಸ ಕುಜೋತ ಯವನೇಂದ್ರ ಸುತಶ್ಚ ಕೇಶಿಬಾರ್ಹದ್ರತೋ ಬಕಾಬಕಿ ಖರ ಶಾಲ್ವ ಮುಖ್ಯ ಏನೈ ತಥಾ ನೃಪತಯೋ ಭುವಿ ಸಂತಿ ತಾಂಸ್ತ್ವಂ ಹತ್ವ ಹರಸ್ವ
ಜಗತೋ ಭರಮ ಅಶುಮಾತ. ತಾಯಿ ಭೂಮಿಗೆ ಭಾರವಾಗಿರುವ ಕಂಸ, ನರಕಾಸುರ, ಕಾಲಯವನ, ಕೇಶಿ, ಜರಾಸಂಧ, ಬಕ, ಪೂತನ, ಖರ, ಸಾಲ್ವರನ್ನು ಸಂಹರಿಸಿ ಸಂರಕ್ಷಿಸು ಎನ್ನಲು ದೇವಿಯು ಅಭಯ ಪ್ರದಾನ ಮಾಡಿದಳು. ಶ್ರೀರಾಮಚಂದ್ರನ ತಮ್ಮ ಶತ್ರುಘ್ನನು ಲವಣಾಸುರರನ್ನು ಸಂಹರಿಸಿ ಆ ಸ್ಥಳದಲ್ಲಿ ಮಧುರಾ ಪಟ್ಟಣವನ್ನು ನಿರ್ಮಿಸಿದನು. ಸೂರ್ಯವಂಶವು ಅಸ್ತಮಿಸಿದ ಮೇಲೆ ಯಾಯಾತಿಯ ಮಕ್ಕಳಾದ ಯಾದವರು ಮಧುರೆಗೆ ಬಂದು ಸೇರಿದರು. ಅವರಲ್ಲಿ ಶೂರಸೇನನು ಪ್ರಸಿದ್ಧನಾದನು. ಶೂರಸೇನ ರಾಜನ ಮಗನೇ ವಸುದೇವ. ವಸುದೇವನು ವೈಶ್ಯವೃತ್ತಿಯನ್ನು ಅವಲಂಬಿಸಿದ್ದನಾದ್ದರಿಂದ ಆಹುಕನ ಮಗಳ ಉಗ್ರಸೇನನು ರಾಜನಾದನು. ಉಗ್ರಸೇನನ ತಮ್ಮ ದೇವಕ, ದೇವಕನ ಮಗಳು ದೇವಕಿ. ವಸುದೇವ ದೇವಕಿಯರ ವಿವಾಹ ವಿಜೃಂಭಣೆಯಿಂದ ನಡೆಯಿತು. ಉಗ್ರಸೇನನ ಮಗ ಕಂಸನೇ, ದೇವಕಿಯ 8ನೇ ಮಗುವು ಬೆಳೆದು ನಿನ್ನನ್ನು ಕೊಲ್ಲುವನು ಎಂದು ಅಶರೀರವಾಣಿಯಾಯಿತು. ದೇವವಾಚಂ ತುತಾಂ ಮತ್ವಾ ಸತ್ಯಾಂ ಚಿಂತಾಮವಾಪಸ. ದೇವವಾಣಿಯು ಸತ್ಯವೆಂದು ನಂಬಿದ್ದ ಕಂಸನು ಕಳವಳಗೊಂಡನು. ಕೂಡಲೇ ಕೋಪದಿಂದ ದೇವಕಿಯನ್ನು ಕೊಲ್ಲಲು ಸಿದ್ಧನಾದನು. ಆಗ ಕಂಸ ಮತ್ತು ವಸುದೇವನ ಕಡೆಯವರಿಗೆ ಯುದ್ಧವಾಯಿತು. ಹಿರಿಯರು ಮಧ್ಯೆ ಬಂದು ಯುದ್ಧ ನಿಲ್ಲಿಸಿದರು. ಸ್ತ್ರೀಹತ್ಯೆಯು ಮಹಾಪಾಪವೆಂದು ಸುಮ್ಮನಾದನು. ಕಂಸನು ಕಠಿಣ ಹೃದಯಿ, ಕ್ರೂರಕರ್ಮಿ. ಅವನ ಯೋಗ್ಯತೆಯನ್ನು ಅರಿತಿದ್ದ ವಸುದೇವನು ತಾನಾಗಿ ತನ್ನ ಮಕ್ಕಳನ್ನು ಒಪ್ಪಿಸುವುದಾಗಿ ಹೇಳಿ ದೇವಕಿಯನ್ನು ಉಳಿಸಿದನು. ಸತ್ಯಪರತೆಯನ್ನು ಕಾಪಾಡುವುದಕ್ಕಾಗಿ ವಸುದೇವನು ತನ್ನ ಮಕ್ಕಳೆಲ್ಲರನ್ನು ಕಂಸನಿಗೆ ಒಪ್ಪಿಸಿದನು. ಪೂರ್ವಜನ್ಮದ ಪಾಪವು ಪ್ರಾರಬ್ಧ ರೂಪವಾಗಿ ಪರಿಣಮಿಸಲು ಅದನ್ನು ತಪ್ಪಿಸಿಕೊಳ್ಳಲಾರದೆ ದಿತಿಯ ಶಾಪದಂತೆ ಈಗ ದೇವಕಿಯ 7 ಮಕ್ಕಳನ್ನು ಬಲಿಕೊಟ್ಟಳು. ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಪ್ರಾಯಶ್ಚಿತ್ತಗಳಿಂದ ಕಳೆಯಲಾಗುವುದಿಲ್ಲ. ಜನನ ಮರಣಗಳೆರಡೂ ದೈವದ ಅಧೀನವು. ಆದುದರಿಂದ ಸತ್ಯವನ್ನು ಬಿಡದೆ ನುಡಿಯಬೇಕು. ಸುಖ ಬರಲಿ ದುಃಖವಿರಲಿ ಇತರರಿಗೆ ಒಳ್ಳೆಯದನ್ನು ಮಾಡಬೇಕು ಎಂದರು ವ್ಯಾಸರು. ಬ್ರಹ್ಮನ ಶಾಪಕ್ಕೆ ಗುರಿಯಾದವರಲ್ಲಿ ಕಾಲನೇಮಿಯೂ ಒಬ್ಬನು. ಇವನೇ ಕಂಸನಾದನು. ದೇವಕಿಯ 7ನೆಯ ಗರ್ಭದಲ್ಲಿ ಆದಿಶೇಷನ ಅಂಶವು ಬೆಳೆಯಿತು. ಯೋಗಮಾಯೆಯು ಈ ಗರ್ಭವನ್ನು ಸೆಳೆದು ಸಾಗಿಸಿ 5ನೆಯ ಮಾಸದಲ್ಲಿ ರೋಹಿಣಿಯಲ್ಲಿ ಸೇರಿಸಿದಳು. ಇದರಿಂದ ಸಂಕರ್ಷಣ ಎಂಬ ಹೆಸರು ಬಲರಾಮನಿಗೆ ಬಂದಿತು. ದೇವಕಿಯ 8ನೆಯ ಮಗುವೇ ಶ್ರೀಕೃಷ್ಣ. ಷಡ್ಗುಣೈಶ್ಚರ್ಯ ಸಂಪನ್ನ, ಧರ್ಮರಕ್ಷಕ, ಪ್ರೇಮಾವತಾರಿ ನಾರಾಯಣ ಮುನಿಯೇ ಶ್ರೀಕೃಷ್ಣ ಮೂರ್ತಿಯು. ಕಪ್ಪು ಬಣ್ಣದ ಮೈಯುಳ್ಳವನು. ಸೆರೆಮನೆಯಲ್ಲಿ ಜನಿಸಿದನು. ತಕ್ಷಣ ಕಂಸನಿಗೆ ಭಯವಾಯಿತು. ಮಂಗಳಕರವಾದ ಮಗು ದೇವಕಿಯ ಕಂಗಳಿಗೆ ಆನಂದವನ್ನುಂಟು ಮಾಡಿತು. ಸೆರೆಮನೆಯ ಬಾಗಿಲುಗಳು ತೆರೆದುಕೊಂಡವು. ಯೋಗಮಾಯೆಯು ಹಸುಗೂಸಿನಂತಿರುವ ಹರಿಯನ್ನು ಯಶೋದೆಯ ಮಗ್ಗುಲಲ್ಲಿ ಮಲಗಿಸಿದಳು. ಅವಳ ಪಕ್ಕದಲ್ಲಿದ್ದ ಹೆಣ್ಣು ಮಗುವನ್ನು ತಂದು ದೇವಕಿಗೆ ಕೊಟ್ಟಳು. ಕಂಸನಿಗೆ ಹೆಣ್ಣು ಮಗುವನ್ನು ಕಂಡು ಅಚ್ಚರಿಯಾಯಿತು. ದೇವವಾಣಿಯು ಸುಳ್ಳಾಯಿತೆಂದು ನಕ್ಕನು. ಕಾಲಸ್ಯ ವಿಷಮಾಗತಿ, ಕಾಲಗತಿಯಿಂದ ಫಲವು ಬದಲಾಯಿಸಿತು ಎಂದುಕೊಳ್ಳಲು ಕೂಸು ಕೈಜಾರಿ ದಿವ್ಯರೂಪದಿಂದ ಕಾಣಿಸಿದ ದೇವಿಯು ಅದೃಶ್ಯಳಾದಳು. ನಂದಗೋಕುಲದಲ್ಲಿ ಬೆಳೆಯುತ್ತಿರುವ ಶ್ರೀಕೃಷ್ಣ ಮೂರ್ತಿಯನ್ನು ಕೊಲ್ಲಲು ಕ್ರೂರರಾದ ಪೂತನ, ಬಕ, ವತ್ಸ, ಧೇನುಕ, ಕೇಶಿ ಮೊದಲಾದ ರಾಕ್ಷಸರನ್ನು ಕಳುಹಿಸಿದನು. ಶ್ರೀಕೃಷ್ಣನು ಕ್ಷಣ ಮಾತ್ರದಲ್ಲಿ ಆ ದುಷ್ಟರನ್ನು ಸಂಹರಿಸಿ ನಂದಗೋಕುಲದವರಿಗೆ ಆನಂದವನ್ನುಂಟು ಮಾಡಿದನು. ಕಂಸನ ಆಜ್ಞೆಯಂತೆ ಗಾಂಧಿನಿ ದೇವಿ ಮತ್ತು ಶ್ವಫಲ್ಕನ ಮಗನಾದ ಅಕ್ರೂರನು ಶ್ರೀ ಬಲರಾಮಕೃಷ್ಣರನ್ನು ರಥದಲ್ಲಿ ಕೂಡಿಸಿಕೊಂಡು ಧನುರ್ಯಾಗ ನೋಡಲು ಮಥುರಾ ಪಟ್ಟಣಕ್ಕೆ ಕರೆತಂದನು. ಶ್ರೀಕೃಷ್ಣನು ಧನುರ್ಭಂಗ ಮಾಡಿ ಕಂಸನನ್ನು ಕೊಂದನು. ಉಗ್ರಸೇನನು ಮತ್ತೆ ರಾಜನಾದನು. ವಸುದೇವನು ಬಲರಾಮಕೃಷ್ಣರಿಗೆ ಉಪನಯನ ಮಾಡಿದನು. ಅಷ್ಟರಲ್ಲಿ ಅಳಿಯ ಕಂಸನನ್ನು ಕೊಂದ ಕೃಷ್ಣನನ್ನು ಕೊಲ್ಲಬೇಕೆಂದು ಜರಾಸಂಧನು ಮಥುರೆಗೆ ಮುತ್ತಿಗೆ ಹಾಕಿದನು. ಆದರೇನು, ಶ್ರೀಕೃಷ್ಣನು 17 ಬಾರಿ ಸೋಲಿಸಿದನು. ಮುಂದೆ ನೆಮ್ಮದಿಯಿಂದ ಸ್ವದೇಶದಲ್ಲಿರಬೇಕೆಂದು ಸ್ವಾಮಿಯು ದ್ವಾರಕಾ ಪಟ್ಟಣವನ್ನು ಕಟ್ಟಿಸಿದನು. ಕಾಲಯವನನು ಕೃಷ್ಣನನ್ನು ಕೊಲ್ಲಬೇಕೆಂದು ಬಂದಾಗ ಸ್ವಾಮಿಯು ತನ್ನ ದಿವ್ಯ ರೂಪಿನಲ್ಲಿ ನಿಂತನು. ನಂತರ ಓಡಿ ಮುಚುಕುಂದನಿಂದ ಕಾಲಯವನನು ಕಾಲನಿಗೆ ವಶವಾಗುವಂತೆ ಮಾಡಿದನು. ಭಕ್ತರ ಕಷ್ಟಗಳನ್ನು ಕಳೆಯುವ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿ ವಿವಾಹವಾದನು. ರಾಣಿ ರುಕ್ಮಿಣಿಯು ಪ್ರದ್ಯುಮ್ನನೆಂಬ ಮಗನಿಗೆ ಜನ್ಮ ಕೊಟ್ಟಳು. ಶಂಬರಾಸುರನು ಶಿಶುವನ್ನು ಅಪಹರಿಸಿದನು.
ಪುತ್ರ ಶೋಕದಿಂದ ಕೃಷ್ಣನು ಕುಗ್ಗಿದನು. ವಿವೇಕಿಯಾದುದರಿಂದ ಶ್ರೀ ಲಲಿತಾದೇವಿಯನ್ನು ಸ್ಮರಿಸಿ ಹೀಗೆ ಸ್ತುತಿಸಿದನು. ಮಾತಾಸ್ಯ ರೋದಿತಿ ಭೃಶಂ ಕುರರೀವ ಬಾಲಾದುಃಖ ತನೋತಿ ಮಮ ಸನ್ನಿಧಿಗ ಸದೈವ ಕಷ್ಟಂ ನ ವೇತ್ಸಿ ಲಲಿತೆ ಪ್ರಮಿತ ಪ್ರಭಾವೆ ಮಾತಸ್ತ್ವಮೇವ ಶರಣಂ ಭವ ಪೀಡಿತಾನಾಂ. ಮಗುವಿನ ತಾಯಿಯು ಅಳುತ್ತಿರುವಳು. ಮಗು ಎಲ್ಲಿದೆ ಎಂಬುದನ್ನು ಕಾಣೆನು. ನನ್ನ ಹೃದಯವು ಭಾರವಾಗಿದೆ. ಸರ್ವಜ್ಞಳಾದ ಲಲಿತಾ ಪರಮೇಶ್ವರಿ, ನಿನಗೆ ಶರಣಾಗತನಾಗಿರುವೆನು. ತಾಯಿ, ನೀನೇ ನನಗೆ ಗತಿಯು. ಮಗನನ್ನು ಮತ್ತೆ ಪಡೆಯುವಂತೆ ಮಾಡು. ನಿನ್ನ ಸಂತೋಷಕ್ಕಾಗಿ ಯಜ್ಞ ಋತ ಪೂಜೆಯನ್ನು ಮಾಡುವೆನು ಎಂದು ಸಂಕಲ್ಪಿಸಿದನು. ಶ್ರೀ ಲಲಿತಾ ಮಾತೆಯು ಪ್ರತ್ಯಕ್ಷಳಾಗಿ, ಕೃಷ್ಣನೇ, ಚಿಂತಿಸಬೇಡ. ನಿನ್ನ ಮಗನನ್ನು ಶಂಬರಾಸುರನು ಅಪಹರಿಸಿರುವನು. ನಿನ್ನ ಮಗ ಪ್ರದ್ಯುಮ್ನನಿಂದಲೇ ಶಂಬರಾಸುರ ಸಂಹಾರವಾಗಬೇಕಾಗಿದೆ. ಇನ್ನು 16 ವರ್ಷಗಳು ತುಂಬಿದ ಕೂಡಲೇ ಮಡದಿ ಸಹಿತ ಮನೆಗೆ ಬರುವನು ಎಂದು ಹೇಳಿ ಆಶೀರ್ವದಿಸಿ ಅದೃಶ್ಯಳಾದಳು. ವಿಷ್ಣುವು ಅವತಾರ ಮಾಡಿದಾಗಲೆಲ್ಲ ಶರೀರ ಧರ್ಮಕ್ಕೆ ತಕ್ಕಂತೆ ಹಸಿವು, ಬಾಯಾರಿಕೆ, ಭಯ, ಸಂಶಯ, ಸುಖ ದುಃಖ, ಅಹಂಕಾರ, ಅಜ್ಞಾನ, ಮುಪ್ಪು, ಮರಣಗಳು ಅನುಸರಿಸಿ ಬರುತ್ತವೆ. ಶ್ರೀಕೃಷ್ಣನು ಮಾಯೆಗೆ ಅಧೀನನಾಗಿ ಮಡದಿಯರು ಹೇಳಿದಂತೆ ನಡೆದುಕೊಂಡನು ಎಂಬುದಕ್ಕೆ ಸತ್ಯಭಾಮೆಯು ಕೃಷ್ಣನನ್ನು ಮರಕ್ಕೆ ಕಟ್ಟಿ ನಾರದನಿಗೆ ದಾನ ಮಾಡಿದಳು. ನಂತರ ಕೃಷ್ಣನ ತೂಕದಷ್ಟು ಚಿನ್ನವನ್ನು ಕೊಟ್ಟು ನಾರದನಿಂದ ಕೃಷ್ಣನನ್ನು ಬಿಡಿಸಿಕೊಂಡಳು. ಜಾಂಬವತಿಗೆ ಮಕ್ಕಳಾಗಲಿಲ್ಲ. ಆಗ ಆಕೆಯ ಇಚ್ಛೆಯಂತೆ ಉಪಮನ್ಯುವಿನಿಂದ ಪಂಚಾಕ್ಷರಿ ಮಂತ್ರದೀಕ್ಷೆ ಪಡೆದು ಪರಮೇಶ್ವರನನ್ನು ಸ್ತುತಿಸಿ ಒಲಿಸಿಕೊಂಡು, ದೇವದೇವ ಜಗನ್ನಾಥ ಸರ್ವಭೂತಾರ್ಥಿನಾಶನ ನೀಲಕಂಠ ನಮಸ್ತುಭ್ಯಂ ಶೂಲಿನೇತೆ ನಮೋ ನಮೋ ಜನ್ಮ ಮೇ ಸಫಲಂ ಜಾತಂ ನತ್ವಾತೆ ಪಾದಪಂಕಜಂ ಬುದ್ಧೋಹಂ ಸ್ತ್ರೀಮಹ್ಯೈ ಪಾಶೈ ಸಂಸಾರೇಸ್ಮಿನ್ ಜಗದ್ಗುರು ಎಂದು ನಮಸ್ಕರಿಸಿದನು. ಆಗ ಆ ಮಹೇಶ್ವರನು ಪುತ್ರಪ್ರಾಪ್ತಿಯಾಗುವುದೆಂದು ವರವನ್ನಿತ್ತು ಸುಮ್ಮನಾದನು. ಪಾರ್ವತಿಯು ಕೃಷ್ಣನನ್ನು ಕುರಿತು ಪೂರ್ವಜನ್ಮಗಳ ಕರ್ಮದ ಫಲವನ್ನು ಅನುಭವಿಸುವಂತೆ ದೇವಿಯು ಪ್ರೇರಿಸುವಳು. ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ನಾಶಕ್ಕೆ ನೀನೇ ಕಾರಣನೆಂದು ಗಾಂಧಾರಿ ತಿಳಿದು ನಿನ್ನ ವಂಶ ನಾಶವಾಗುವಂತೆ ಶಪಿಸುವಳು. ಎಲ್ಲವೂ ದೈವಾಧೀನ. ದುಃಖಪಡಬೇಡ. ಧೈರ್ಯದಿಂದ ಧರ್ಮವನ್ನಾಚರಿಸು. ಶಾಶ್ವತವಾದ ಕೀರ್ತಿ, ಗೌರವ, ಪೂಜೆ ನಿನಗೆ ಸಲ್ಲುವುದು ಎಂದು ಜಗತ್ತಿನ ಮಾತಾಪಿತೃಗಳು ಅದೃಶ್ಯರಾದರು. ಆತ್ಮಶಕ್ತಿ ಸಂಪನ್ನಳಾದ ದೇವಿಯನ್ನು ಆತ್ಮರೂಪಿಣಿ ಎಂದು ಧ್ಯಾನಿಸುವುದರಿಂದ ಮುಕ್ತಿ ಎಂದು ವ್ಯಾಸಮುನಿಯು ಹೇಳಿದನು. ಓಂ ತತ್ ಸತ್. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.